ಮೆರವೇ ಪ್ರಚಂಡ ಈ ಚಂಡಾಸುರನಿಗೆ ಈ ತ್ರಿಭುವನದೊಳಗೆ ಯಾರು ತಾನೇ ಸರಿಸಾಟಿರು? ನನ್ನ ಹೆಸರನ್ನು ಕೇಳಿದರೆ ಸುರ ನರ ಎಲ್ಲರ ಕೆಂಪುರುಷರು ಎಲ್ಲರೂ ಎಡಗಡನೆ ಎದುರು ಈ ರತ್ನಾವತಿಯ ರಾಜ್ಯಕ್ಕೆ ಅರಸನಾದ ಪ್ರಭಾಸುರನ ಮಗನಾದ ಈ ಚಂಡಾಸುರನೆಂದರೆ ಆತಳ ವಿತಳ ಸುತಳ ಅಸಾತಳ ಪಾತಾಳದಲ್ಲಿ ನನ್ನ ಹೆಸರನ್ನು ಕೇಳಿದರೆ ಎಲ್ಲರೂ ಅಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರು ಅಥವಾ ಇಲ್ಲವೋ ಅದನ್ನು ತಿಳಿಸುವನಾಗ ಪ್ರಚಂಡ. ಒಪ್ಪಣ ಮಹಾಪ್ರಭು. ಅದಾರು ನನಗೆ ಸರಿಸಮರು ಓ ಜಗದಿ ಮೆರೆಯುವೆ, ಅದಾರು ನನಗೆ ಸರಿಸಮರು ಓ ಜಗದಿ ಮೆರೆಯುವೆ, ಓ ಜಗದಿ ಮೆರೆಯುವೆ, ಓ ಜಗದಿ ಮೆರೆಯುವೆ ಮಹಾಪ್ರಭು. ಛತ್ರಭೂಪರ ಶಿರವ ಛೇದಿಸಿ, ಛತ್ರಭೂಪರ ಶಿರವ ಛೇದಿಸಿ ಬುಡಿ ಬುಡಿಗೈಯ ವೈರಿಗಳ ಮಹಾಪ್ರಭು, ಬುಡಿ ಬುಡಿಗೈಯ ವೈರಿಗಳ ಅದೆಯ ಮೆಟ್ಟಿ ಮುರಿಯುವೆ ಅದವನ ಬೆಟ್ಟಿ ಮುರಿಯುವೆ ಬಟ್ಟೆ ರುಂಡ ಮುಂಡಗಳಿಗೆ ಇರುವೆನ, ರುಂಡ ಮುಂಡಗಳಿಗೆ ಇರುವೆನ, ರುಂಡ ಮುಂಡಗಳಿಗೆ ಇರುವೆನ, ಗೆಯುವೆನ ಇರುವೆನ ಮಹಾಪ್ರಭು. ನಿಮ್ಮ ಹೆಸರನ್ನು ಕೇಳಿದರೆ ಶರ ಕಿನ್ನರ ಗರುಡ ಗಂಧರ್ವ ಸೇನರು ಗಡ ಗಡನೆ ನಡುಗುವರು. ಅದು ಅಲ್ಲದೆ ಕಾಮಧೇನುವಿನ ಕಡೆ ಕಾಲನ್ನು ಚಾಚಿ ಕಲ್ಪವೃಕ್ಷದಲ್ಲಿ ನಿದ್ರಿಸುವ
ಆ ಸಚಿಯ ಪತಿಯಾದ ಇಂದ್ರನು ಗಡಗಡನೆ ನಡುಗುವನು. ಮುಂದೇನಪ್ಪಣೆ ಮಹಾಪ್ರಭು. ಭಲೆ ಪ್ರಚಂಡ, ನಿನ್ನ ಸಾಹಸವನ್ನು ಕೇಳಿ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಪ್ರಲಂಬ, ಮಹಾಪ್ರಭು. ನಿನ್ನ ಬಲಾಬಲವನ್ನು ಯಾವ ರೀತಿ ಇಟ್ಟಿರುವೆ ತಿಳಿಸುವನಾಗೋ. ಆ ವೈರಿಗಳು ಅಡಗಿದರು ನಾ ಬಿಡದು ಜನದಿ, ನಾ ಬಿಡದು ಜನದಿ, ನಾ ಬಿಡದು ಜನದಿ. ಅಲೆ, ಅಲೆ ಪ್ರಲಂಬ, ಆ ವೈರಿಗಳು ಅಡಗಿದರು ನಾ ಬಿಡದು ಜನದಿ, ನಾ ಬಿಡದು ಜನದಿ, ನಾ ಬಿಡದು ಜನದಿ. ಮಹಾಪ್ರಭು. ಕುಟಿಲ ಸಂತತಿ ಅಟ್ಟಾಸನೆ, ಕುಟಿಲ ಸಂತತಿ ಅಟ್ಟಾಸನೆ, ಪಟುಕರ ಸೈನ್ಯವ ಜಯಿಸುವೆನು, ಅಲೆ, ಅಲೆ ಪ್ರಲಂಬ, ಸೈನ್ಯವ ಜಯಿಸುವೆನು. ಸುರತ ಗೆಲ್ಲುವೆ, ಮರತ ಕೊಲ್ಲುವೆ. ಮಹಾಪ್ರಭು. ಪ್ರಲಂಬ, ಸುರತ ಗೆಲ್ಲುವೆ, ಮರತ ಕೊಲ್ಲುವೆ. ಆ ವೈರಿಗಳು ಅಡಗಿದರು ನಾ ಬಿಡದು ಜನದಿ, ನಾ ಬಿಡದು ಜನದಿ, ನಾ ಬಿಡದು ಜನದಿ. ಮಹಾಪ್ರಭು. ಪ್ರಲಂಬ, ದರ್ಪದಿಂದ ಮೆರೆದಿರುವ ಆ ವೈರಿಗಳನ್ನು ಎದುರಿಸುವೆನು. ದಿಕ್ಕಟನದಿಂದ ಮೆರೆದಿರುವ ನಮ್ಮ ಕುಲ ವೈರಿಯಾದ ಏನಾದರೂ ಸಿಕ್ಕಿದರೆ ಈ ನನ್ನ ಗದೆಯಿಂದಲೇ, ಈ ನನ್ನ ಗದೆಯಿಂದಲೇ ಬಡೆದು ಯಮಲೋಕಕ್ಕೆ ಕಳಿಸುವೆನು. ಮುಂದೇನಪ್ಪಣೆ ಅಲೆ, ಮಹಾಪ್ರಭು. ಅಲೆ ಪ್ರಲಂಬ, ನಿನ್ನ ಸಾಹಸವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪ್ರಚಂಡ, ಪ್ರಲಂಬ, ಮಹಾಪ್ರಭು. ಬಾಲ ಎನಗೆ ಸಮರೆ, ದರೆಗಳು ಬಾಲ ಎನಗೆ ಸಮರೆ, ದರೆಗಳು ಬಾಲ ಎನಗೆ ಸಮರೆ. ಬಾಲ ಎನಗೆ ಸಮರೆ, ದರೆಗಳು ಬಾಲ ಎನಗೆ ಸಮರೆ, ದರೆಗಳು ಬಾಲ ಎನಗೆ ಪ್ರಲಂಬ, ಮಹಾಪ್ರಭು. ಈಗ ಒಂದು ವಿಚಾರ ಇರುವುದು. ಏನದು? ನಮ್ಮ ಕುಲದ ವೈರಿ ಆದ ಆ ಹರಿಯ ಸಂಹಾರಕ್ಕಾಗಿ ಆ ಪರಶಿವನಲ್ಲಿ ತಪಸ್ಸನ್ನು ಮಾಡಿ ವರವನ್ನು ಪಡೆಯಲು ಹೋಗುವೆನು. ನೀವಿಬ್ಬರು ಈ ನಮ್ಮ ಪಟ್ಟಣವನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಪ್ರಚಂಡ, ಮಹಾಪ್ರಭು. ಪ್ರಲಂಬ, ಮಹಾಪ್ರಭು. ಹಾಗಾದರೆ ನಾನಿನ್ನು ಬರುವೆನು. ಹಾಗೆ ಆಗಲಿ ಮಹಾಪ್ರಭು. ಸಪ್ತಾಶ್ವರದ ಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಸ್ಥೇತೋ ಪದ್ಮಜಂ तं ಸೂರ್ಯಂ ಪ್ರಣಯ
ನಿನಗೆ ನಮೋ ನಿನಗೆ ನಮೋ ಪರಮಾತ್ಮ. ಸಲ್ಲದ ಮಾತಾಡಿ ಅಲ್ಲಗಳವರನ್ನ ಹೇ ಸೂರ್ಯರಣ ಸಲ್ಲದ ಮಾತಾಡಿ ಅಲ್ಲಗಳವರನ್ನ ಎಲ್ಲಿ ಹೋದರು ತೂತ ಕುಲದವನೆನ್ನುವರು. ಹೇ ಪರಮಾತ್ಮ, ಎಲ್ಲಿ ಹೋದರು ತೂತ ಕುಲದವನೆನ್ನುವರು. ಇಲ್ಲೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಇಲ್ಲೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯಾನೆ ಸೂರ್ಯ ನಮೋ ಬಹುಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಹೇ ಸೂರ್ಯದೇವ, ಬೇಗ ಬಂದು ದರ್ಶನವನ್ನು ಕೊಟ್ಟು ಕಾಪಾಡು ತಂದೆ, ಕಾಪಾಡು. ಕರ್ಣ ಕರ್ಣ, ನಿನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವನು. ನನ್ನನ್ನು ಧ್ಯಾನಿಸಲು ಕಾರಣವೇನು ಪ್ರಿಯರ? ಪರಮಾತ್ಮ, ಪರಮಾತ್ಮ, ಕರ್ಣ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಪಾವನವಾಯಿತು ತಂದೆ, ಪಾವನವಾಯಿತು. ದೇವಾ ಶೋಧನೆಯೇನಿದು ವಿಧಿ ಶಾಪ. ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಪರಮಾತ್ಮ, ನೊಂದೆನು ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆನು ಬಂಧುಗಳಾರೆಂದು. ಇಂದು ಅದನ ಅಪನಿಂದೆಯಲಿದೆಂದೆ. ಪರಮಾತ್ಮ, ಇಂದು ಅದನ ಅಪನಿಂದೆಯಲಿದೆಂದೆ. ಬಂದ ವಿಮೋಚನ ಮಾಧವನರೇ. ಬಂದ ವಿಮೋಚನ ಮಾಧವನರೇ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಪಾಪಿಯಾಗಿ ಪರಿತಾಪ ಕೀಡಾದೆ
ಅಂತರವರಿಸು ಜನುಮದಾತ್ಯಯ ನಿರ್ದಯವರಿಸು ಜೀವಿಸಲೇ ಬಲಿ ಸಹಜರಸವಗೂಡಿ ಜೀವಿಸಲೇ ಬರಿ ಸಹಜರಸವಗೂಡಿ ಪಾತಕಿ ಜೀವನ ಸಂಕಟಗಾರನ ಪಾತಕಿ ಜೀವನ ಸಂಕಟಗಾರನ ದೇವಾ ಶೋಧನೆ ಏನಿದು ವಿಧಿಶಾಪ ಪಾಪಿಯಾಗಿ ಪರಿತಾಪ ನೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ ಪರಮಾತ್ಮ ಕರ್ಣ, ನಿನ್ನ ದರ್ಶನ ಭಾಗ್ಯವೇ ನನಗೆ ಪರಮಾನಂದ. ನನ್ನನ್ನು ನೋಡಿದಾಗಲೆಲ್ಲೂ ಈ ಲೋಕದಲ್ಲಿ ನನ್ನನ್ನು ನೋಡಿದಾಗೆಲ್ಲ ಸೂತ ಕುಲದವನು ಹೀನ ಕುಲದವನು ಎಂದು ನಿಂದಿಸುತ್ತಿರುವರಲ್ಲ, ನಾನು ಯಾವ ರೀತಿ ಸೂತನಾದೆ ಅದನ್ನು ತಿಳಿಸಬೇಕೆಂದೋ ಬೇಡಿಕೊಳ್ಳುವೆನು ಪರಮಾತ್ಮ. ಹೇಳುವೆನು ಕೇಳು. ನಾತಿಗ ಬಿರುದ ಶೂರನಿ ನಾತಿಗ ಬಿರುದ ಗಾಳಿಗ ವರಗುಣಶೀಲ ಗಾಳಿಯ ವರಗುಣಶೀಲ ಪರಗಿತ ಪ್ರೇಮಿ ಸುಕೃತಗಾಮಿ ಪರಗಿತ ಪ್ರೇಮಿ ಸುಕೃತಗಾಮಿ ಹಿಂದೆ ನೀನು ಢಂಬಕಾಸುರನಾಗಿ ಜನಿಸಿದಾಗ ಛಾಯೆಯು ನಿನಗೆ ವೈರಿಯಾದಳು. ನಂತರ ನೀನು ಸೂರ್ಯದೇವನ ಮೊರೆಬಿದ್ದಿ. ಸೂರ್ಯದೇವನು ತನ್ನ 101 ಕಿರಣಗಳಿಂದ ಪುತ್ರಪಿಂಡವನ್ನು ಬಿಡಲಾಗಿ ನೀನು ಗಂಗಾ ನದಿಯಲ್ಲಿ ತೇಲಿಕೊಂಡು ಆ ಅಂಬಿಗರ ಕೈಗೆ ಸಿಕ್ಕಿದೆ. ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದ ನಿನ್ನನ್ನು ಸೂತನೆಂದು ಕರೆಯುವರು. ಕರ್ಣ, ಪರಮಾತ್ಮ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು, ನಿನ್ನ ಎತ್ತ ತಂದೆ ತಾಯಿಗಳ ವಿಚಾರವನ್ನು ನಾನು ತಿಳಿಸುವೆನು. ನೀನಿನ್ನು ಹೆದರಬೇಡ ಕರ್ಣ. ಪರಮಾತ್ಮ, ಮರೆತೆಯ ಮಾಧವ ಮರೆತೆಯ ಮಾಧವ ದೇವ ನಂಬಿದೆ
ಪಾದವ ಹಿಡಿಯುವುದೇ ಬೆಂಬಿಡದೆ ಪೊರೆ ಪಾದವ ಹಿಡಿಯುವುದೇ ಸೂತನೆಂದು ತೆರಿವರು ಜಗದೊಳು ಪರಮಾತ್ಮ ಸೂತನೆಂದು ಜರಿವರು ಜಗದೊಳು ಲೋಕಪಮಾನವ ಕೈರಿಸಲಾರೆನು ಪರಮಾತ್ಮ ಲೋಕಪಮಾನವ ಸೈರಿಸಲಾರೆನು ಮರೆತೆಯ ಮಾಧವ ದೇವ ನಂಬಿದೆ ನಿನ್ನ ಅಮೃತ ನಾಮವ ನಂಬಿದೆ ನಿನ್ನ ಅಮೃತ ನಾಮವ ಮರೆತೆಯ ಮಾಧವ ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ, ಪಾಂಡವರನ್ನು ನೀನು ಯಾವ ರೀತಿ ಕಾಪಾಡುವೆಯೋ ಅದರಂತೆ ನನ್ನನ್ನು ರಕ್ಷಿಸುವ ಬಾರವು ನಿನ್ನದೇ ತಂದೆ. ನೀನಿನ್ನು ಚಿಂತಿಸಬೇಡ ಕರ್ಣ. ನೀನು ವಿಜಯಶಾಲಿಯಾಗು ಕರ್ಣ. ನಾನಿನ್ನು ಬರಲೇ? ಹಾಗೇ ಆಗಲಿ ಪರಮಾತ್ಮ. ಏಕೆ ಚಿಂತಿಸುತ್ತುವೆ ಅಂಗರಾಜ? ಯಾರು? ಶಕುನಿ. ಚಿಂತಿಸುವ ಅಗತ್ಯವಿಲ್ಲ. ನನ್ನ ಹುಟ್ಟಿದ ಹಬ್ಬವೆಂದು ಗಂಗಾ ತೀರಕ್ಕೆ ಅರಕೆಯನ್ನು ಒಪ್ಪಿಸಲು ಹೋಗಿದ್ದೆನು. ಅದನ್ನು ಮುಗಿಸಿ ಒಡೆಯನ ಆಜ್ಞೆಯಂತೆ ಸ್ವಯಂವರಕ್ಕೆ ಹೊರಟಿರುವನು ಶಕುನಿ. ಈ ನಿನ್ನ ಹುಚ್ಚುತನಕ್ಕೆ ನಾ ಏನೆಂದು ಹೇಳಲಿ? ಹಿಂದೆ ಪಾಂಚಾಲ ದೇಶದಲ್ಲಿ ದ್ರೌಪದಿಯ ಸ್ವಯಂವರ ನಡೆಯುವಾಗ ಎಲ್ಲರೂ ನಿನ್ನನ್ನು ಸೂತ ಪುತ್ರ ಹೀನ ಕುಲದವನೆಂದು ಜೇರಲಿಲ್ಲವೇ ಕರ್ಣ? ಕರ್ಣ, ಒಂದು ವೇಳೆ ಋಣಶೇಷದಿಂದ ಆ ಹೇಮಾವತಿಯು ನಿನಗೆ ಲಭಿಸಿದರೆ ಆ ಕೌರವರು ಆ ಸೂತನಿಗೆ ಏಕೆ ಆ ಸುಂದರಿ ಎಂದು ಆಡಿಕೊಳ್ಳದಿಲ್ವೇ ಕರ್ಣ? ಕರ್ಣ, ಆ ಸುಂದರಿಯಿಂದ ಬರುವ ಭಾಗ್ಯವೇನು? ಸುಮ್ಮನೆ ನೀನು ಹಸ್ತಿನಾವತಿಗೆ ನಡೆಯೇ ಕರ್ಣ. ನಿಜ ಶಕುನಿ, ನಿಜ. ನೀನು ಹೇಳುವ ಮಾತು ನಿಜವೆಂದು ನಂಬಲೇಬೇಕು. ಕಾಲ ಕಾಲಕ್ಕೂ ಈ ಅಪಮಾನವನ್ನು ಸಹಿಸಲಾರೆನು. ನೀನು ಹೇಳಿದ ಮಾತಿನಂತೆ ನಾನು ಹಿಂದಿರುಗುವೆನು. ಸ್ವಯಂವರದ ವಿಚಾರವನ್ನು ತಿಳಿದುಕೊಂಡು ಬಾ. ಕರ್ಣ, ಕರ್ಣ, ಶಕುನಿ, ಇದು ನಿನಗೆ ಚೆನ್ನಾಗಿ ನೆನಪಿನಲ್ಲಿರಲಿ. ನಿನ್ನನೇನಾದರೂ ದುರ್ಯೋಧನು ಕೇಳಿದರೆ ಶಕುನಿ ಹೇಳಿಕೊಟ್ಟನೆಂದು ಹೇಳಬೇಡ. ನಾನಿನ್ನು ಬರುವೆನು. ಹಾಗೆ ಆಗಲಿ ಶಕುನಿ. ಗುಣಧಾಮನೆ ಕೃಷ್ಣ, ರಾಮ ಗುಣಧಾಮನೆ ರಣ ಜಯ ಗಣಬಲ ರಣ ಜಯ ಗಣಬಲ ರಾಮ ಗುಣಧಾಮನೆ ಸೋಮ ಸುಧಾಮನೆ ಪ್ರೇಮ ಶ್ರೀರಾಮನೆ
ಜನರ ಸಭೆಯನ್ನು ನೋಡಿದರೆ ನನಗೆ ಏಕೋ ಭಯವಾಗುವುದು ಅಣ್ಣ. ಅಣ್ಣ, ಕೃಷ್ಣ, ಏನನ್ನು ಅರಿಯದ ಆ ಕಾಶಿರಾಜನು ಸ್ವಯಂವರವನ್ನು ಏರ್ಪಡಿಸಿರುವನು. ಈ ಸ್ವಯಂವರಕ್ಕೆ ನಮ್ಮ ಕಡುವೈರಿಗಳಾದ ಶಿಶುಪಾಲ, ಜರಾಸಂಧ, ದಂತವಕ್ರಾದಿ ಮುಂತಾದ ದಾನವರು ಬರುವರು. ಆ ಕಾಶಿರಾಜನಿಗೆ ಮುಂದೆ ಯಾವ ಅಪಾಯವು ಬಂದದು ಚಿಂತೆ ಅಣ್ಣ. ಕೃಷ್ಣ, ಅಪಾಯವೇನು ಇಲ್ಲ ಸಹೋದರ. ಸಕಲ ರಾಜರನ್ನು ಏಕಕಾಲದಲ್ಲಿ ಕರೆಸಿರುವ ಕಾಶಿರಾಜನಿಗೆ ಯಾವ ಅಪಮಾನ ಕಾದಿದೆಯೋ ಕಾಣೆ. ಕೃಷ್ಣ, ಅದು ಏನಾದರೂ ಆಗಲಿ, ನಡೆ ಕೃಷ್ಣ, ಒಳಗೆ ಪ್ರವೇಶ ಮಾಡೋಣ. ಮಾತಾಡಿಸಿದ ನಡೆ ಅಣ್ಣ. ಪರಮಾತ್ಮ, ವಾಸುದೇವ, ಬಲರಾಮದೇವ, ನಿಮಗೆ ವಂದಿಸುವೆನು. ಕಾಶಿರಾಜ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಬಲರಾಮದೇವ, ನೀವು ಸಹ ನನ್ನ ಕುಮಾರಿಯ ವಿವಾಹಕ್ಕೆ ಬಂದಿರುವಿರಾ? ಇದು ಯಾವುದೋ ಜನ್ಮದ ನನ್ನ ಪುಣ್ಯದ ಫಲವೇ ಇರಬೇಕು. ಪರಮಾತ್ಮ, ಈ ಪೀಠವನ್ನು ಮಂಡಿಸಿ. ಹಾಗೆ ಆಗಲಿ ರಾಜ. ಬಲರಾಮದೇವ, ನೀವು ಸಹ ಈ ಪೀಠವನ್ನು ಮಂಡಿಸಿ. ಹಾಗೆ ಆಗಲಿ ಕಾಶಿರಾಜ. ಈ ಕಾಶಿರಾಜರ ವೈಭವವನ್ನ ನೋಡಿದಿರಾ? ಈ ಕಾಶಿರಾಜರ ವೈಭವವನ್ನ ಕೃಷ್ಣ, ಇಲ್ಲಿ ನೆರೆದಿರುವ ಸಮಸ್ತ ರಾಜರೆಲ್ಲರೂ ಕೇಳಿರಿ. ನಾವುಗಳು ಒಂದೇ ತಾಯಿಯ ಮಕ್ಕಳಂತೆ ವರ್ತಿಸಬೇಕು. ಇಲ್ಲದಿದ್ದರೆ ನಾವು ಕುಳಿತಿರುವ ಈ ಉಚಿತ ಆಸನಕ್ಕೆ ಅಪಮಾನವಾಗುವುದು ಎಂದು ಯೋಚಿಸಿರಿ. ಸಮಸ್ತ ಭೂಪಾಲರಿಗೂ ನನ್ನ ಅನಂತ ವಂದನೆಗಳು. ಕುಮಾರ ಹೇಮಕಾಂತ, ತಂದೆ ಕುಮಾರ ಹೇಮಕಾಂತ, ಸಮಸ್ತ ಭೂಪಾಲರು ಸ್ವಯಂವರಕ್ಕೆ ಸೇರಿರುವರು. ನಿನ್ನ ತಂಗಿಯಾದ ಹೇಮಾವತಿಯನ್ನು ಶೃಂಗರಿಸಿ ವಿವಾಹ ಮಂಟಪಕ್ಕೆ ಕರೆದುಕೊಂಡು ಬಾ ಕುಮಾರ. ಹಾಗೆ ಆಗಲಿ ತಂದೆ. ತಂಗಿ ಹೇಮಾವತಿ, ಎಲ್ಲರುವೆ ಬೇಗ ಬಾ. ಬರಮ್ಮ ಬರೆ ಸೋದರಿ, ಬರಮ್ಮ ಬರೆ ಸೋದರಿ, ಬರಮ್ಮ ಬರೆ ಸೋದರಿ. ನೆರೆದಿಹರೆಲ್ಲರೂ ಶಿವನಾರೀಪರು, ನೆರೆದಿಹರೆಲ್ಲರೂ ಶಿವನಾದೀಪರು, ಮನಗಳು ಸ್ಮರಿಸುತ್ತ ನೋಡು ನಿಮ್ಮನದಿ. ಮನಗಳು ಸ್ಮರಿಸುತ್ತ ನೋಡು ನಿಮ್ಮನದಿ. ಬರಮ್ಮ ಬರೆ ಸೋದರಿ, ಬರಮ್ಮ ಬರೆ ಸೋದರಿ, ಬರಮ್ಮ ಬರೆ ಸೋದರಿ. ನೆರೆದಿಹರೆಲ್ಲರೂ ಭುವನಾದೀಪರು, ನೆರೆದಿಹರೆಲ್ಲರೂ ಭುವನಾದೀಪರು, ಮನಗಳು ಸ್ಮರಿಸುತ್ತ ನೋಡು ನಿಮ್ಮನದಿ. ಮನಗಳು ಸ್ಮರಿಸುತ್ತ ನೋಡು ನಿಮ್ಮನದಿ. ಬರಮ್ಮ ಬರೆ ಸೋದರಿ, ಬರಮ್ಮ ಬರೆ ಸೋದರಿ,
ಹೇಮಾವತಿ, ಕೈಯಲ್ಲಿ ಪುಷ್ಪಮಾಲೆ ಹಿಡಿದು ವಿವಾಹ ಮಂಟಪಕ್ಕೆ ಸಿದ್ಧಳಾಗು. ಹಾಗೆ ಆಗಲಿ ಸಹೋದರ. ತಂಗಿ, ಇಲ್ಲಿ ಬಾ. ಇವರು ಮಧುರಾ ನಗರದ ಅರಸು ಬಲರಾಮಚಂದ್ರ ದೇವ. ಇವರು ಅಲಾಯುಧ ಶೋಭಿತರು. ಹೌದೇ ಸಹೋದರ? ಹೌದು, ನಾನೇ ಬಲರಾಮ ಸಾರ್ವಭೌಮ. ತಂಗಿ, ಇವರು ದ್ವಾರಕಾ ನಗರದ ಶ್ರೀಕೃಷ್ಣ ಪರಮಾತ್ಮರು. ಇದು ಪರಮಾತ್ಮನಿಗೆ ನಮಸ್ಕರಿಸುವೆನು. ತಂಗಿ, ಇಲ್ಲಿ ಬಾ. ತಂಗಿ, ಇಲ್ಲಿ ಬಾ. ಇವರು ಮಗಧ ದೇಶದ ಜರಾಸಂಧ ಭೂಪಾಲ. ಇಲ್ಲವೋ ಹೇಮಾವತಿ, ನನ್ನನ್ನು ವರಿಸು. ಸಹೋದರಿ, ಇಲ್ಲಿ ಬಾ. ಇವರು ಜರಾಸಂಧನ ಮಿತ್ರರಾದ ಶಿಶುಪಾಲನು. ಹೌದು ಹೌದು, ನಾನೇ ಶಿಶುಪಾಲನು. ನನ್ನನ್ನು ಕಂಡರೆ ಆ ಹರಿಹರಿ ತ್ರಿಮೂರ್ತಿಗಳೇ ಎದುರು. ನನ್ನನ್ನು ವರಿಸು ಸುಂದರಿ, ನಾನೇ ಶಿಶುಪಾಲ. ತಂಗಿ, ಇಲ್ಲಿ ಬಾ. ಈತನೂ ಸಹ ಜರಾಸಂಧನ ಮಿತ್ರರಾದ ದಂತವಕ್ರನು. ಹೌದು ಹೌದು, ನನ್ನನ್ನು ಜಯಿಸುವವರು ಈ ತ್ರಿಭುವನದಲ್ಲಿ ಯಾರೂ ಇಲ್ಲ. ನನ್ನನ್ನು ವಹಿಸು ಬಾ ಸುಂದರಿ, ನನ್ನನ್ನು ವಹಿಸು. ತಂಗಿ, ಇಲ್ಲಿ ಬಾ. ಇವರು ಪರಮಾತ್ಮನಿಗೆ ಪ್ರಿಯರಾದ ದೇವತಾ ಸಂಭೂತರಾದ ಭೀಮ, ಅರ್ಜುನ. ಹೌದು, ನಾನು ಪ್ರಸಾದವನ್ನು ಪಡೆದು ರುದ್ರಾಂಶ ಸಂಬೋಧನಾದ ನಾನೇ ಭೀಮಸೇನನು. ಹೌದು, ಪರಮಾತ್ಮನಿಗೆ ಅರ್ಧ ದೇಹವನ್ನು ಕೊಟ್ಟು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನನು ನಾನೇ. ತಂಗಿ, ಇಲ್ಲಿ ಬಾ. ಇವರು ಹಸ್ತಿನಾಪುರಧೀಶ ದುರ್ಯೋಧನನು. ಇವರಿಗೆ 100 ಜನ ಸಹೋದರರಿರುವರು. ಎಲ್ಲವೋ ಸುಂದರಿ, ಚಂದ್ರಕುಲ ಚಕ್ರೇಶ್ವರನಾದ ನಾನೇ ದುರ್ಯೋಧನನು, ನನ್ನನ್ನು ವರಿಸು. ತಂಗಿ, ಇಲ್ಲಿ ಬಾ. ಈತನು ದುರ್ಯೋಧನನ ಪ್ರೀತಿಯ ತಮ್ಮ ದುಶ್ಯಾಸನ. ದಶ ದಿಕ್ಕುಗಳ ಎದುರಿಸುವ ಮಹಾಶೂರ ನಾನೇ ದುಶ್ಯಾಸನು. ತಂಗಿ, ಇಲ್ಲಿ ಬಾ. ಇವರು ಗಾಂಧಾಳ ದೇಶದ ಅರಸು ಶುಬಲರಾಜನ ಮಗ ಶೌಬಲಾಧಿಪತಿ. ಇವನೇ ಕಿತಾಪತಿ ಶಕುನಿ. ನಾನೇ ಶೌಬಲರಾಜ ಶಕುನಿ, ನನ್ನನ್ನು ವರಿಸು ಸುಂದರಿ. ಸಹೋದರಿ, ಇಷ್ಟು ರಾಜರಲ್ಲಿ ನಿನ್ನ ಮನ ಒಪ್ಪಿದವರಿಗೆ ಪುಷ್ಪಮಾಲೆಯನ್ನು ಧರಿಸು. ಅಣ್ಣ, ಹಾಗಾದ್ರೆ ನೀನು ಹೇಳಿದಂತೆ ಇವರ ಗುಣ ಅತಿಶಯಗಳನ್ನು ನೋಡಿ ಅನಂತರ ಈ ಪುಷ್ಪಮಾಲೆಯನ್ನು ಧರಿಸುವೆನು. ಸಹೋದರಿ ಹೇಮಾವತಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬಂತೆ ಋಣವು ಯಾರನ್ನು ಬಿಡತಕ್ಕದ್ದಲ್ಲ. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಯೋಚಿಸಿ ನಿನ್ನ ಮನ ಒಪ್ಪುವ ಆ ವೀರನನ್ನು ಇಲ್ಲವೋ ಕಪಟಿ, ನಿನ್ನ ಕಣ್ಸನ್ನೆಯಲ್ಲಿ ಕಾರ್ಯ ಸಾಧಿಸಬೇಡ. ಈ ಸಭೆಯಲ್ಲಿ ನಿನಗೇನು ಕೆಲಸ? ಈ ಸಭೆಯನ್ನು ಬಿಟ್ಟು ಹೊರಟೆ ಹೋದರೆ ಸರಿ. ಏನು ಅರಿಯುವುದೆಂದು ಭಾವಿಸ್ತಿದ್ಯಾ ಮೂರ್ಖ? ಸುಮ್ಮನೆ ಕುಳಿತರೆ ಸರಿವಾಯಿತು, ಇಲ್ಲದಿದ್ದೆ ಈ ಗದೆಯಿಂದಲೇ ಅಪ್ಪಳಿಸಿ ಬಿಡುವೆನು ಮತಾಂಧ. ಕೆಲವೋ ಧಾರವರೇ, ಮಿತಿ ಮೀರಿ ಮಾತನಾಡಿ ಗತಪ್ರಾಣರಾಗಬೇಡಿ, ಸುಮ್ಮನೆ ಕುಳಿತುಕೊಳ್ಳಿ. ಎಲ್ಲವೋ ಗೊಲು, ಎಲ್ಲವೋ ಮದಾಂಧರೇ, ಎಲ್ಲವೋ ಬಲರಾಮ, ನನ್ನ ತಮ್ಮನ ವಿಷಯದಲ್ಲಿ ನೀವೇನಾದರೂ ಹೆಚ್ಚಿಗೆ ಮಾತನಾಡಿದರೆ ಈ ನನ್ನ ಅಲಾಯುಧವು ನಿಮಗೆ ಉತ್ತರ ಕೊಡುವುದು ಎಚ್ಚರ. ಎಲ್ಲವೋ ಉಳುಮನಜನೆ, ನಿನ್ನನ್ನು ಮತ್ತೆ ಈ ಯಾಚಕನನ್ನು ಈ ಸ್ವಯಂವರ ಮಂಟಪಕ್ಕೆ ಬಲಿ ಕೊಡುವೆನು. ಹೆಚ್ಚಿಗೆ ಮಾತನಾಡಿದರೆ ಎಚ್ಚರಿಕೆ ಮೂರ್ಖ. ಓ ನವರೇ, ಓ ಭೀಮ,
ಹೆಚ್ಚಿಗೆ ಮಾತನಾಡಿದರೆ ಈ ನನ್ನ ಕಥೆಯು ನಿನಗೆ ಉತ್ತರ ಕೊಡಬಲ್ಲದು. ಕುತಂತ್ರಿಗಳೇ, ಶುಭ ಲಗ್ನ ಕಾಲದಲ್ಲಿ ಸಲ್ಲದ ಮಾತನಾಡು ಕುತಂತ್ರಿಗಳೇ, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ನೀವು ಪರಾಕ್ರಮಗಳಿದ್ದು ಕೆಲವೋ ದುರ್ಯೋಧನ, ದುಶ್ಯಾಸನ, ಜರಾಸಂಧ, ಶಿಶುಪಾಲ, ನನ್ನ ಮಾತನ್ನು ಕೇಳದೆ ವೃತ ಕೆಡಬೇಡಿ. ಕೆಲವೋ ದಾನವರೇ, ಕೆಲವೋ ಯಾಚಕೋ, ನಿಮಗಿಂತಲೂ ಪರಾಕ್ರಮಿಯು ಈ ನಮ್ಮ ಭೀಮಸೇನನು. ಈಗಲೇ ಯುದ್ಧವು ಪ್ರಾರಂಭವಾಗುತ್ತಿತ್ತು, ಆದರೆ ಇದು ಯುದ್ಧದ ಸಮಯವಲ್ಲ. ಮೂರ್ಖರೇ, ಅದಕ್ಕೂ ಸಮಯವು ಹತ್ತಿರದಲ್ಲಿ ಇರುವುದು. ಈಗ ಸಮಾಧಾನದಿಂದ ಕುಳಿತುಕೊಳ್ಳಿ. ಮಿತ್ರರಾದ ಶಿಶುಪಾಲ, ಜರಾಸಂಧಾದಿಗಳೇ, ಇವೆಲ್ಲ ಕುತಂತ್ರವು ನಡೆಯಬೇಕಾದರೆ ಈ ಕಳ್ಳ ಕಪಟಿಯೇ ಕಾರಣ. ಇದೊಂದು ಸಮಯ ಅನುಸರಿಸಿ. ದುರ್ಯೋಧನ, ನೀವು ಪರಾಕ್ರಮಿಗಳಾಗಿದ್ದು ಪಾಂಡವರ ಕೈ ಮೇಲಾಗುತ್ತಿದೆಯಲ್ಲ. ಮಾವ, ಈ ಸಮಯದಲ್ಲಿ ನೀನು ಮಾತನಾಡಬೇಡ. ಸೈರಿಸು ಮಾವ, ಸೈರಿಸು. ಸಮಸ್ತ ಭೂಪಾಲರೇ, ಸಭೆಯವರೇ, ನಿಮ್ಮ ಚರಣ ಕಮಲ. ಸಭೆಯವರೇ, ನಿಮ್ಮ ಚರಣ ಕಮಲಕ್ಕೆ ವಂದಿಸಿ ಬೇಡುವೆ. ವಂದಿಸಿ ಬೇಡುವೆ ಸಭೆಯವರೇ, ನಿಮ್ಮ ಚರಣ ಕಮಲಕ್ಕೆ ಸಮಸ್ತ ಭೂಪಾಲರೇ, ಈ ವಿವಾಹ ಮಂಟಪದಲ್ಲಿ ಇಷ್ಟೊಂದು ಕಲಹ ಮಾಡಿದರೆ ಸಾಧ್ಯವಾಗುವುದೇ? ನಿಮ್ಮ ವೈರತ್ವವನ್ನು ಬಿಟ್ಟು ಸಮಾಧಾನದಿಂದ ಕುಳಿತುಕೊಳ್ಳಿರಿ. ಪುತ್ರಿ ಹೇಮಾವತಿ, ಜನಕ, ನಿನ್ನ ಮನ ಒಪ್ಪಿದವರಿಗೆ ಪುಷ್ಪ ಮಾಲೆಯನ್ನು ರಚಿಸು ಮಗಳೇ. ಅಪ್ಪಾಜಿ, ನಿಮ್ಮ ಮಾತಿನಂತೆ ಆಗಿ. ಫಲಿಸಿತು ಫಲವಿನ ಫಲ.
ವಂಚಕಿ! ಈ ವೀರಾದಿ ವೀರ ನಮ್ಮೆಲ್ಲರನ್ನು ಬಿಟ್ಟು ಈ ವೀರನಿಗೆ ಪಾಲ್ಗೊಳ್ಳಲಿಲ್ಲ. ಛೀ ಮೂರ್ಖಳೇ! ಇಲ್ಲವೋ ಹೇಮಾವತಿ, ನಮ್ಮೆಲ್ಲರನ್ನು ವಂಚಿಸಿ ಈ ದುರ್ಯೋಧನ! ಮೇಲೆ ಇಲ್ಲವೋ ಸುಂದರಿ, ನಿನ್ನನ್ನು ನಾನು ವಶಪಡಿಸಿಕೊಳ್ಳೆಂದು ಹೋದರೆ